ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ತುಂಬಾ ಸೋಮಾರಿಯಾದ ಬೆಕ್ಕು ವಾಸಿಸುತ್ತಿತ್ತು. ಅವನಿಗೆ ದಿನವಿಡೀ ಮಲಗುವುದು ಇಷ್ಟ ಮತ್ತು ಹಸಿವಾದಾಗ ಮಾತ್ರ ಎಚ್ಚರಗೊಳ್ಳುತ್ತಿದ್ದ. ಮನೆಯ ಇಲಿಗಳಿಗೆ ಇದು ತಿಳಿದಿತ್ತು. ಅವರು ಅವನನ್ನು ದಾಟಿ ಹೋಗಲು ತುದಿಗಾಲಿನಲ್ಲಿ ನಡೆಯುತ್ತಾರೆ. ಅವನು ಜೋರಾಗಿ ಗೊರಕೆ ಹೊಡೆಯುತ್ತಿದ್ದಂತೆ ಅವರು ನಕ್ಕರು ಮತ್ತು ಚೀಸ್ ತುಂಡುಗಳನ್ನು ಕದ್ದರು. ಒಂದು ದಿನ ಇಲಿಗಳು ಇನ್ನಷ್ಟು ಧೈರ್ಯಶಾಲಿಗಳಾದ. ಬೆಕ್ಕು ಎಂದಿಗೂ ಎಚ್ಚರಗೊಳ್ಳುವುದಿಲ್ಲ. ಪಾರ್ಟಿ ಮಾಡೋಣ, ಅವರು ಕಿರುಚಿದರು. ಅವರು ಸಣ್ಣ ಡ್ರಮ್ಸ್ ಕೊಳಲುಗಳನ್ನು ತಂದರು ಮತ್ತು ನೃತ್ಯ ಮಹಡಿಯನ್ನು ಸಹ ರಚಿಸಿದರು. ಆ ರಾತ್ರಿ ಇಲಿಗಳು ಭರ್ಜರಿ ಔತಣ ಮಾಡಿ ಬೆಕ್ಕಿನ ಬಾಲದ ಸುತ್ತ ಕುಣಿದವು. ಆದರೆ ಇದ್ದಕ್ಕಿದ್ದಂತೆ ಅಯ್ಯೋ, ಬೆಕ್ಕು ಎಷ್ಟು ಜೋರಾಗಿ ಸೀನಿತೆಂದರೆ ಎಚ್ಚರವಾಯಿತು. ಇಲಿಗಳು ಕಿರುಚುತ್ತ ಓಡಿದವು, ಆದರೆ ಅವುಗಳ ಪುಟ್ಟ ಪಾದಗಳು ಅಲಂಕಾರಗಳಲ್ಲಿ ಸಿಕ್ಕಿಹಾಕಿಕೊಂಡವು. ಬೆಕ್ಕು ತನ್ನ ಕೈಯನ್ನು ಚಾಚಿ ತನ್ನನ್ನು ತಾನೇ ವಿಸ್ತರಿಸಿಕೊಂಡಿತು. ನಂತರ ಅವನು, ನೀನು ನನ್ನನ್ನು ಎಬ್ಬಿಸಿದಾಗಿನಿಂದ ನೀನು ನನಗೆ ಏನಾದರೂ ಊಟ ಹಾಕಬೇಕು ಎಂದನು. ಇಲಿಗಳು ಬೇಗನೆ ಅವನಿಗೆ ಚೀಸ್ ತಟ್ಟೆಯನ್ನು ತಂದರು. ಬೆಕ್ಕು ಅದನ್ನು ಸಂತೋಷದಿಂದ ತಿಂದು, ಕೆಟ್ಟದ್ದಲ್ಲ, ಬಹುಶಃ ನಾನು ನಿನಗೆ ಮತ್ತೆ ಪಾರ್ಟಿ ಮಾಡಲು ಬಿಡುತ್ತೇನೆ, ನೀನು ಮೊದಲು ನನಗೆ ಉಪಹಾರ ತಂದರೆ. ಅವರು ಯೋಚಿಸಿದರು, ಕೆಲವೊಮ್ಮೆ ಸೋಮಾರಿಗಳು ಸಹ ತಮ್ಮ ಆಸೆಗಳನ್ನು ಪೂರೈಸಲು ಬುದ್ಧಿವಂತ ಮಾರ್ಗಗಳನ್ನು ಕಂಡುಕೊಳ್ಳುತ್ತಾರೆ.